ಅವಿನಾಶ್ ಅವರ ಮತ್ತು ನಿಮ್ಮ ಯಾವ ಜನ್ಮದ ಮೈತ್ರಿಯೋ ಅಂತ ಅನಿಸಿದ್ಯಾವಾಗ ಅಂತ? ನಮಗೆ ಮೈತ್ರಿ ಅಂತಲೇ ಆವತ್ತು ಅನ್ನಿಸ್ತು, ಇವತ್ತು ಅನ್ನಿಸ್ತು. ಓಕೆ, ಯಾವ ಜನ್ಮದ ಪ್ರಿಯತಮ ಅಂತ ಯಾವತ್ತೂ ಅನ್ನಿಸ್ಲಿಲ್ಲ. ಇವರೇ ದುಷ್ಯಂತ, ನಾನೇ ಶಕುಂತಲೆ ಅಂತೆಲ್ಲ ನನಗೆ ಯಾವತ್ತು ಅನಿಸಿ. ಬೋತ್ ಆಫ್ ಅಸ್ ದಟ್ ವೇ ಆರ್ ವೆರಿ ವೆರಿ ಅನ್ರೊಮ್ಯಾಂಟಿಕ್ ಪೀಪಲ್. ವೆರಿ ವೆರಿ ಪ್ರಾಕ್ಟಿಕಲ್ ಆ್ಯಂಡ್ ವೆರಿ ಅನ್ರೊಮ್ಯಾಂಟಿಕ್, ಬೋರಿಂಗ್ಲಿ ಅನ್ರೊಮ್ಯಾಂಟಿಕ್. ಅವ್ರಿಗಂತೂ ಹುಟ್ಟಿದ ಭಾನು ನೆನಪಿರಲ್ಲ. ಯಾವಾಗಲೂ ಇನ್ವೇರಿಯಬ್ಲಿ January 28th ಇಸ್ ಮೈ ಬರ್ತ್ಡೇ. ಅರೌಂಡ್ 30th 31st ನೀನು ಹುಡ್ದಬ್ಬ ಇದ್ದಿರ್ಬೇಕಲ್ಲ ಅಂತ. ಹೋಗ್ಲಿ ಬಿಡು, ಮರ್ತೋಯ್ತಾ, ಹೋಗ್ಲಿ ಬಿಡು ಅಂತ ಅನೇಕರು ವಿಶ್ ಮಾಡ್ತಾ ಇರುವಾಗ ಕೋಪ ಬರಲ್ವಾ? ಎಷ್ಟು ವರ್ಷ ಕೋಪ ಮಾಡ್ಕೋತೀರಾ? ಅದು ಎಲ್ಲ ಅಭ್ಯಾಸ ಆಗೋದು ಒಂದು ಪಾಯಿಂಟ್ ಆದಮೇಲೆ, ಇದಿಷ್ಟೇ ಅಂತ. ಎಲ್ಲರೂ ವಿಶ್ ಮಾಡ್ತಾ ಇರುವಾಗಲೂ ಅವ್ರಿಗೆ ಹೊಳೆಯಲ್ಲ, ಯಾಕೋ ವಿಶ್ ಮಾಡ್ತಾ ಇದ್ದಾರಲ್ಲ, ಏನೋ ಇರಬೇಕು ನೋಡಿ ಅಂತ. 2-3 ದಿವಸ ಆದಮೇಲೆ ಯಾವಾಗಲಾದರೂ ಕೇಳ್ತಾರೆ, ಹೌದಲ್ವಾ, ಅಯ್ಯೋ ಮರ್ತೋಯ್ತು ನೋಡು ಅಂತ. ಹೋಗಿ ಅಷ್ಟೇ. ಅದೆಲ್ಲ ಸೊ ಆ ಎಕ್ಸ್ಪೆಕ್ಟೇಷನ್ನು, ಆ ರೊಮ್ಯಾನ್ಸ್ ಎಲ್ಲ ಸಾಮಾನ್ಯವಾಗಿ ಮದುವೆ ಕೆಲವು ವರ್ಷಗಳು ಎಲ್ರಿಗೂ ಇರುತ್ತೆ. ಟೀದಿಂಗ್ ಪ್ರಾಬ್ಲಮ್ಸ್ ಅಂತಾರೆ.